ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಅನ್ನೋ ಮನೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಬನ್ನಿ, ಮಗನ ವೆಯ್ಟ್ ಲಾಸ್ ಸೀಕ್ರೆಟ್ ಏನು ಅಂತ ಹೇಳಿ ಬೇಬಿ ಇತ್ತೀಚೆಗೆ ತುಂಬ ವೆಯ್ಟ್ ಲಾಸ್ ಆಗಿಯಲ್ಲಪ್ಪ, ಏನು ಮಾಡ್ತಿದ್ಯಾ? ಯಾಕೆ? ಹೌದಾ, ಯಾವ ಥರದ ಎಕ್ಸಸೈಸು? ನೋಡಿದ್ರ ನನ್ನ ಮಗನ ವೆಯ್ಟ್ ಲಾಸ್ ಸೀಕ್ರೆಟು. ಅವ್ರ ಅಜ್ಜ ಹೇಳ್ಕೊಟ್ಟಿದ್ದ ಎಕ್ಸಸೈಸ್ಗಳನ್ನು ಡೈಲಿ ಮಾಡಿ ಈಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾನೆ. ಹಾಗಂತ ಅವ್ನು ತುಂಬ ಓವರ್ ವೆಯ್ಟ್ ಏನು ಇರಲಿಲ್ಲ, ನಾರ್ಮಲ್ ಆಗೇ ಇದ್ದ. ಬಟ್ ಈಗ ಇಂಡಿಯಾ ಹೋಗಿ ಬಂದಮೇಲಿಂದ ಅವ್ರ ಅಜ್ಜ ಏನು ಹೇಳ್ಕೊಟ್ಟಿದ್ರು ಬಂದಾಗ ಅದನ್ನೆಲ್ಲ ಡೈಲಿ ಬಂದು ಇಲ್ಲಿ ಮಾಡ್ತಾ ಇದ್ದಾನೆ. ನಾರ್ಮಲಿ ಎಲ್ಲ ಎಕ್ಸಸೈಸು ಮಾಡ್ತಾ ಇದ್ದ, ಬಟ್ ಈಗ ಸ್ವಲ್ಪ ಸ್ಟ್ರಿಕ್ಟಾಗೇ ಫಾಲೋ ಮಾಡ್ತಾ ಇದ್ದಾನೆ. ನಮ್ಮಪ್ಪ ಮಕ್ಕಳಿಗೆ ತುಂಬ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾರೆ, ಹಾಗೆಯೇ ಎಕ್ಸಸೈಸ್ ಕೂಡ ಮಾಡಿಸ್ತಾರೆ ಅವರು. ಆ ರೀತಿಲಿ ಇವನಿಗೂ ಮೊನ್ನೆ ಬಂದಾಗ ಎಕ್ಸಸೈಸ್ ಎಲ್ಲ ಮಾಡಿಸಿ ಹೇಳ್ಕೊಟ್ಟಿದ್ರು, ದಿನ ಮಾಡಬೇಕಪ್ಪ ಅಂತ ಹೇಳಿ. ಈಗ ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ನೋಡಿ ಸಣ್ಣ ಪಾಪು ಅಣ್ಣನ ಹೇಗೆ ಮಲ್ಸ್ಕೊಂಡು ಟಿ ವಿ ನೋಡ್ತಾ ಇದೆ ಅಂತ ಹೇಳಿ. ಇಬ್ಬರು ಹಾಗೆ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿರ್ತಾರೆ. ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಿಲ್ಸೋಕ್ಕಾಗಲ್ಲ ಆ ರೀತಿಲಿ. ಹಾಗೆ ನನಗೆ ಸ್ವಲ್ಪ ಕೆಲಸ ಇತ್ತು. ಏನಂತ ಅಂದರೆ ಊರಿಂದ ತಂದಿದ್ದು ಈ ಶೇಂಗಾ ಬೀಜಗಳು ಹಾಗೆಯೇ ರವೆ ಅದೆಲ್ಲ ತುಂಬ ಇತ್ತು. ನಾನು ನಾರ್ಮಲಿನೂ ಈ ರೀತಿಯಾಗಿ ಶೇಂಗಾ ಬೀಜ ಆಗಿರ್ಬೋದು ಅಥವಾ ರವೆ ಆಗಿರ್ಬೋದು ಏನೇ ತಂದರೂ ಈ ರೀತಿಲಿ ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಬಿಡ್ತೀನಿ. ಆವಾಗ ಅದು ಹುಳ ಆಗೋ ಚಾನ್ಸಸ್ ಆಗಿರ್ಬೋದು ಅಥವಾ ಏನಾದರೂ ಹಾಳಾಗೋದು ಅದೆಲ್ಲ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿಯೇ ಮಾಡಿ ಇಟ್ಬಿಡ್ತೀನಿ. ಈಗ ಶೇಂಗಾ ಎಲ್ಲ ಫ್ರೈ ಮಾಡಿ ಆಯಿತು. ಈಗ ರವೆನ ಸ್ವಲ್ಪ ಫ್ರೈ ಮಾಡೋಣ ಅಂಥೇಳಿ ನಾನು ಹಾಕ್ತಾ ಇದ್ದೀನಿ. ಇದು ಚಿರೋಟಿ ರವೆ. ಇದು ನಾವು ತುಂಬ ದಿನ ಇಟ್ಟರೆ ತುಂಬ ಬೇಗ ಹಾಳಾಗಿಬಿಡತ್ತಲ್ವ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ಬಿಸಿ ಮಾಡಿ ಇಟ್ಟಾಗ ಇದು ತುಂಬ ಹಾಳಾಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಈ ಟ್ರಿಕ್ ಬೇಕಿದ್ದರೆ ಫಾಲೋ ಮಾಡಿ. ಹಾಗೆಯೇ ತುಂಬ ಈಸಿಯಾಗೂ ಏನಾದರೂ ತಿಂಡಿ ಮಾಡಬೇಕು ಅಂತ ಅಂದರೆ ತಕ್ಷಣ ತೆಗೆದು ಹಾಗೆಯೇ ತಿಂಡಿ ಮಾಡಿಬಿಡ್ಬೋದು. ನಾನು ತುಂಬ ವರ್ಷದಿಂದ ಈ ರೀತಿಯೇ ಮಾಡಿ ಎಲ್ಲ ಇಡ್ತಾ ಇರೋದು. ನಾನು ಏನೇ ಒಂದು ವಸ್ತುಗಳನ್ನು ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಅದು ನಮ್ಮ ಅಪ್ಪಂಗೂ ಅಷ್ಟೇ, ಅದೆಲ್ಲ ಇಷ್ಟ ಆಗಲ್ಲ, ವೇಸ್ಟ್ ಮಾಡೋದು ಎಸೆಯೋದು ಅದೆಲ್ಲ. ಹಾಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ, ಅವ್ರಿಗೇನು ವೇಸ್ಟ್ ಆಗಬಾರ್ದು, ಏನು ಎಸಿಬಾರ್ದು. ಹಾಗೆ ನನಗೂ ಹಾಗೇ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದೆಲ್ಲ ವೇಸ್ಟ್ ಆಗಬಾರ್ದು ಅಂಥೇಳಿ ಈ ರೀತಿ ಮಾಡಿ ಇಟ್ಬಿಡ್ತೀನಿ. ಹಾಗೆ ನಂಗೆ ಅರ್ಜೆಂಟಿಗೆ ಏನಾದರೂ ತಿಂಡಿ ಮಾಡಬೇಕು ಅಂದರೆ ತುಂಬ ಈಸಿ ಆಗಿಬಿಡತ್ತೆ. ಬೇಕಿದ್ದರೆ ಇದನ್ನ ಫಾಲೋ ಮಾಡಿ ಟ್ರಿಕ್ನ ಎಷ್ಟು ಈಸಿ ಆಗುತ್ತೆ ಕೆಲಸ ಅಂತ ನೋಡ್ಬೋದು. ಅಷ್ಟು ದುಡ್ಡು ಕೊಟ್ಟು ತಂದಿದ್ದು ಸಮೇತ ವೇಸ್ಟ್ ಆಗಲ್ಲ. ಹಾಗೆ ಈ ಚಿರೋಟಿ ರವೆನ ಈ ರೀತಿಯೇ ಪದೇ ಇದನ್ನು ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಬೇಗ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ಹೇಗಿದ್ದರೂ ಪಾತ್ರೆ ಬಿಸಿಯಾಗಿತ್ತು. ಹಾಗೆ ಈಗ ರವೆ ಮತ್ತು ಶೇಂಗಾ ಬೀಜ ಎಲ್ಲ ಹುರಿದಿದ್ದೆ. ಅದಕ್ಕೆ ಈಗ ನಾನು ಗೋಡಂಬಿಗಳನ್ನು ಹಾಕ್ತಾ ಇದ್ದೀನಿ. ಯಾಕಂತ ಅಂದರೆ ಹೇಗೋ ಪಾತ್ರೆನೂ ಬಿಸಿ ಇದ್ದು, ಹಾಗೆ ಗೋಡಂಬಿನೂ ಎಲ್ಲ ಇದೆ, ದ್ರಾಕ್ಷಿನೂ ಇದೆ. ಹಾಗೆಯೇ ನಾನು ಡ್ರೈ ಫ್ರೂಟ್ಸ್ ಬರ್ಫಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ನೋಡಿ ಈಗ ಗೋಡಂಬಿನ ನಾನು ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಏನೂ ಹಾಕಿಲ್ಲ, ಜಸ್ಟ್ ಹಾಗೆ ಹುರಿತಾ ಇದ್ದೀನಿ. ಇಲ್ಲಿ ಶುಗರು ಅಥವಾ ಬೆಲ್ಲ ಏನೂ ಯೂಸ್ ಮಾಡಿಲ್ಲ ನಾನು. ಈಗ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಖರ್ಜೂರಗಳನ್ನು, ಅಂದರೆ ಡೇಟ್ಸ್, ಇವುಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನಾವು ಶೇಂಗಾ ಬೀಜ ಹುರಿದಿಟ್ಟಿದ್ವಲ್ಲ, ಅದನ್ನ ಈ ರೀತಿಯಾಗಿ ನಾನು ಸಿಪ್ಪೆಗಳನ್ನು ತೊಗೊಳ್ತಾ ಇದ್ದೀನಿ. ಈ ಸಿಪ್ಪೆಗಳನ್ನೆಲ್ಲ ತೆಗೆದು ಇದನ್ನು ನಾವೀಗ ಪುಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಈ ರೀತಿ ಸಿಪ್ಪೆಗಳನ್ನು ತೆಗಿತಾ ಇದ್ದೀನಿ. ಈ ಬರ್ಫಿನೂ ಹಾಗೆಯೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಯಾಕಂತಂದರೆ ಎಲ್ಲ ಹುರಿದಿಟ್ಟಿರೋವಂಥ ಐಟಮ್ಸ್ ಎಲ್ಲ ಇದೆ. ಈಗ ನೋಡಿ, ಇಷ್ಟು ಗೋಡಂಬಿನೂ ಹುರಿದಿಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ಈ ಹುರಿದಿಟ್ಟಿರೋ ಗೋಡಂಬಿಗಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಈಗ ನಾವು ಹುರಿದು ಸಿಪ್ಪೆ ಬಿಡಿಸ್ಕೊಂಡಿರುವಂಥ ಈ ಶೇಂಗಾ ಬೀಜಗಳನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಬಾದಾಮು, ಪಿಸ್ತಾ, ವಾಲ್ನಟ್ ಇದೆಲ್ಲ ಯೂಸ್ ಮಾಡ್ಬೋದು. ಈಗ ಜಸ್ಟ್ ನನ್ನ ಹತ್ರ ಏನೇನು ಅವೈಲಬಲ್ ಇದೋ ಅದೆಲ್ಲ ಹಾಕಿಬಿಟ್ಟು ಈಗ ನಾನು ಬರ್ಫಿ ಮಾಡೋಣ ಅಂಥೇಳಿ, ಡ್ರೈ ಫ್ರೂಟ್ಸ್ ಬರ್ಫಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೀಗ ನಾನು ಒಂದೆರಡು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಬೇಕು. ನೋಡಿ, ಇದನ್ನು ತುಂಬ ಹೊತ್ತು ಪುಡಿ ಮಾಡ್ಕೊಬಾರ್ದು. ಜಸ್ಟ್ ಈ ಥರ ಕ್ರಷ್ ಮಾಡಿ ಒಂದು 3-4 ಸೆಕೆಂಡ್ಗಳೊಳಗೆ ಇದನ್ನು ಮುಗಿಸಿ ತೆಗೆದುಬಿಡಬೇಕು. ತುಂಬ ಪುಡಿ ಆಯಿತು ಅಂತ ಅಂದರೆ ಅದೊಂಥರ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ. ಈ ರೀತಿಲಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ. ಅದಕ್ಕೋಸ್ಕರ
ಈಗ ಪುಡಿ ಮಾಡ್ಕೊಂಡೆಲ್ಲ ಆಗಿದೆ. ಇನ್ನು ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ ಪಾತ್ರೆಗೆ. ತುಪ್ಪವನ್ನು ಹಾಕಿ ಇದಕ್ಕೆ ಸ್ವಲ್ಪ ನಾನು ಈಗ ದ್ರಾಕ್ಷಿಗಳನ್ನು ಹಾಕ್ತಾ ಇದ್ದೀನಿ. ಒಣ ದ್ರಾಕ್ಷಿಗಳನ್ನು ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಣ ದ್ರಾಕ್ಷಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ನೋಡಿ ಈ ರೀತಿಲಿ ಆಗುತ್ತೆ. ಚೆನ್ನಾಗಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾವೀಗ ಸ್ಮ್ಯಾಶ್ ಮಾಡಿ ಇಟ್ಟಿದ್ವಲ್ಲ ಖರ್ಜೂರವನ್ನು, ಆ ಖರ್ಜೂರವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೋಡಿ ಈ ರೀತಿಲಿ ಆ್ಯಡ್ ಮಾಡ್ಕೊಬೇಕು. ಸ್ಟವ್ ಫ್ಲೇಮ್ನ ಸಣ್ಣ ಇಟ್ಕೊಂಡು ಈ ರೀತಿಯಾಗಿ ನಾವು ಸ್ಮ್ಯಾಶ್ ಮಾಡಿರುವಂಥ ಖರ್ಜೂರಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಖರ್ಜೂರದ ಈ ಒಂದು ಪ್ಯೂರಿಯನ್ನು ನೋಡಿ ಈ ರೀತಿಲಿ ಕಾಣ್ತಾ ಇದೆ. ಸ್ಟವ್ ಸಣ್ಣ ಇಟ್ಕೊಳ್ಳಿ, ಇಲ್ಲ ಅಂತ ಅಂದರೆ ಅದು ಹಾರಿ ಮುಖಕ್ಕೆಲ್ಲ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಇದನ್ನು ನಾವು ಈ ಒಂದು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ಈಗ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಹಾಗೆಯೇ ಇದು ತುಪ್ಪನೂ ಬಿಡ್ಕೊಳ್ತಾ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಈಗ ತುಪ್ಪ ಬಿಡ್ತಾ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಾಗತ್ತೆ, ಟ್ರೈ ಮಾಡಿ ನೋಡಿ. ಏನು ಶುಗರ್ ಹಾಕೋದಿಲ್ಲ, ಹಾಗೆಯೇ ಬೆಲ್ಲ ಹಾಕೋದಿರಲ್ಲ. ತುಂಬ ಈಸಿಯಾಗಿ ಖರ್ಜೂರಗಳನ್ನು ನೆನೆಸಿಟ್ಟು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿರುತ್ತೆ. ಇದು ತುಂಬ ಗಟ್ಟಿನೂ ಕೂಡ ಆಗೋದಿಲ್ಲ, ತುಂಬ ಸಾಫ್ಟಾಗಿರೋ ಅಂಥದ್ದು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಈಗ ಸ್ನ್ಯಾಕ್ಸ್ ಎಲ್ಲ ತುಂಬ ಕಮ್ಮಿ ಮಾಡಿದ್ದಾನೆ, ಹಾಗಾಗಿ ನಾನು ಯಾವಾಗಲೂ ಈ ರೀತಿಯಾಗಿ ಮಾಡಿಕೊಡ್ತಾನೆ ಇರ್ತೀನಿ ಅವನಿಗೆ. ನಾನು ಈಗ ಈ ವಿಡಿಯೋಗೋಸ್ಕರ ಮಾಡ್ತಿರೋದು ಹಾಗಂತ ಏನಿಲ್ಲ. ನಮ್ಮ ಮನೇಲಿ ಯಾವಾಗಲೂ ಈ ರೀತಿ ಡ್ರೈ ಫ್ರೂಟ್ಸ್ದು ಲಡ್ಡುಗಳಾಗಿರ್ಬೋದು ಅಥವಾ ಈ ಥರ ಬರ್ಫಿಗಳಾಗಿರ್ಬೋದು ನಾನು ಮಾಡಿಡ್ತಾನೆ ಇರ್ತೀನಿ. ಈಗ ಖರ್ಜೂರ ಎಲ್ಲ ಚೆನ್ನಾಗಿ ಅದು ಫ್ರೈ ಆದ ನಂತರ ನಾವೀಗ ಪುಡಿ ಮಾಡಿಟ್ಟಿರುವಂಥ ಈ ಒಂದು ಡ್ರೈ ಫ್ರೂಟ್ಸ್ ಪುಡಿಗಳನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೋಡಿ ಈ ರೀತಿ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಗಟ್ಟಿ ಆಗೋದು, ಗಂಟುಗಳಾಗೋದು ಏನೂ ಆಗೋಲ್ಲ. ಯಾಕಂತ ಅಂದರೆ ಖರ್ಜೂರ ಹಾಕಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಪಾಕ ಗಟ್ಟಿ ಆಯಿತು ಆ ರೀತಿಯಲ್ಲೆಲ್ಲ ಏನೂ ಆಗೋದೇ ಇಲ್ಲ. ಇದು ತುಂಬ ಚೆನ್ನಾಗಾಗತ್ತೆ. ಈ ಮಿಕ್ಸ್ ಮಾಡೋದನ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂತ ಅಂದರೆ ಕೆಲವೊಂದು ಈ ನಾವು ಪುಡಿ ಮಾಡಿಟ್ಟಿರುವ ಪುಡಿಗೆ ಮಿಕ್ಸ್ ಆಗೋದು ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡ್ಬೋದು ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿ ಪಾತ್ರೆ ತಳವನ್ನು ಬಿಟ್ಟು ಬರ್ತಾ ಇದೆ. ಈ ರೀತಿ ಆದಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಈಗ ಒಂದು ತಟ್ಟೆಗೆ ತುಪ್ಪವನ್ನು ಸವರಿಟ್ಕೊಂಡು ಅದಕ್ಕೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಈಗ ಎಷ್ಟು ನೀಟಾಗಿ ಪಾತ್ರೆಯಿಂದ ಬಂದಿದೆ ಅಂತ ಹೇಳಿ. ಈಗ ನಾವು ಇದನ್ನು ಈ ತಟ್ಟೆ ತುಂಬ ಇದನ್ನು ನಾವು ಸ್ಪ್ರೆಡ್ ಮಾಡ್ಕೊಬೇಕು. ತುಪ್ಪವನ್ನು ಹಚ್ಚಿಟ್ಟಿದ್ದೀವಲ್ಲ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ತುಂಬ ಬಿಸಿಯಾಗಿ ಇದ್ದಾಗಲೇ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೇಕಿದ್ರೆ ಮೇಲೂ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊಬೋದು, ಅವಾಗ ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಈ ರೀತಿ ಸ್ಪ್ರೆಡ್ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ. ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ನಾವು ಮಾಡಿರೋವಂಥ ಬರ್ಫಿ ಪರ್ಫೆಕ್ಟಾಗಿ ಬಂದಿದೆ ಅನ್ನೋದಕ್ಕೆ ಈ ಪಾತ್ರೆನೇ ಹೇಳಿಬಿಡತ್ತೆ. ಯಾಕಂತ ಅಂದರೆ ಇಷ್ಟು ನೀಟಾಗಿ ಈ ಬರ್ಫಿ ಪಾತ್ರೆ ತಳವನ್ನು ಬಿಟ್ಟು ಬಂದಿದೆ, ಹಾಗಿದ್ರೆ ಸರಿಯಾಗಿ ಆಗಿದೆ ಅಂತ ಹೇಳಿ. ಹಾಗೆ ಈ ಬರ್ಫಿ ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಬೇಕಿದ್ರೆ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂಥೇಳಿ. ಇದು ತುಂಬ ಸಾಫ್ಟಾಗಿ ಬಂದಿರೋದ್ರಿಂದ, ನಾವು ಖರ್ಜೂರ ಹಾಕಿರೋದ್ರಿಂದ, ಹಾಗೆಯೇ ಇದು ಎಲ್ಲ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಮಕ್ಕಳಿಗೆ ಎಲ್ರಿಗೂ ತುಂಬ ಒಳ್ಳೆಯದು. ಇದರಲ್ಲಿ ಶುಗರ್ ಇಲ್ಲ, ಬೆಲ್ಲ ಇಲ್ಲ, ಬರೀ ಖರ್ಜೂರವನ್ನು ಯೂಸ್ ಮಾಡಿ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಇದು ಸ್ವಲ್ಪ ತಣ್ಣ ಆದ ನಂತರ ಈ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಈ ಸಪೋರ್ಟ್ ಹೀಗೆ ಇರಲಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಸಿಂಪಲ್ ಲೈಫ್ ಇನ್ ಒಮಾನ್ ಅಂತೇಳಿ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.